ಹಾಯ್ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೊಂಟೀವಿ. ಫ್ಯಾಮಿಲಿ ಪೂರ ಎಲ್ಲಿ ಹೊಂಟೀವಿ ಗೆಸ್ ಮಾಡಿ. ಆಂಜಿನಾದ್ರಿ. ನನಗೆ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಿಂದ್ಗಡೆ ಏನು ಕಾಣಿಸ್ತಿದ್ದಿಲ್ಲ, ಅದಕ್ಕೆ ನಮ್ಮ ಅಮ್ಮನ ಜೊತೆ ಮುಂದ್ಗಡೆ ಕುಂತಿದ್ದೆ. ನಮ್ಮ ಮಾಮ ಅಲ್ಲಿ ಡ್ರೈವ್ ಮಾಡ್ತಿತ್ತು ನೋಡಿ. ಆಂಜನೇಯನ ಬೆಟ್ಟ ಹೇಗಿದೆ. ಆಂಜನೇಯ ಸಣ್ಣನಿದ್ದಾಗೆ ಒಂದ್ರ ಮೇಲೆ ಒಂದು ಕಲ್ಲು ಇಟ್ಕೊಂತ ಆಟ ಆಡ್ತಿದ್ದೆ, ಈಗ ಹಂಗೆ ಮಾಡ್ತಿದ್ದಾನೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡಿ ಇಲ್ಲಿ ಹೆಂಗೆ ಎಷ್ಟು ರಶ್ ಇದೆ. ನೀವು ಒಂದ್ಸತಿ ಹೋಗಿ ಬನ್ನಿ, ಪ್ಲೇಸ್ ನೋಡಿ. ಇಲ್ಲಿ ನೋಡಿ ನಿಮ್ಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ಜನ ಇದ್ದಾರೆ ನೋಡಿ. ಆಮೇಲೆ ಅಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ನಮಸ್ಕಾರ ಮಾಡಿದ್ವಿ. ಅದು ಏನು ಅಂದರೆ ಬೆಟ್ಟ ಹತ್ತಕ್ಕೆ ಶಕ್ತಿ ಕೊಡುವಪ್ಪ ಅಂತ ಅಂದು ಮೆಟ್ಲಿಗೆ ಅದಾವಲ್ಲ ಅವನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಕುತ್ಕೊಳಕ್ಕೆ ಪ್ಲೇಸ್ ಇದೆ. ಸುಸ್ತಾದರೆ ಆಮೇಲೆ ಸೀದಾ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಪ್ಲೇಸ್. ಆಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೈ ರಾಮ್ ಜೈ ಶ್ರೀರಾಮ್ ಅಂತ ಹತ್ಕೊಂತ ಅಂತಿದ್ವಿ ನೋಡಿ. ಹೆಂಗೂ ತಲುಪೇ ಬಿಟ್ವಿ ಅಲ್ಲಿ. ಆಮೇಲೆ ಅಲ್ಲಿ ಅನ್ನಕಾಯಿ ಎಲ್ಲ ಮಾಡಿಸ್ಕೊಂಬಂದಿದ್ವಿ. ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ದೇವಸ್ಥಾನ ಒಳಗೆ ಹೋದ್ವಲ್ಲ, ಆವಾಗ ನಾವು ತೀರ್ಥದ ನೀರು ಕುಟ್ಕೊಂಡು ತುಂಬ ಬಂತು. ಆಮೇಲೆ ದರ್ಶನ ಮಾಡ್ತಾರಲ್ಲ, ಅವಾಗ ದರ್ಶನ ಮಾಡಿದ ಮೇಲೆ ತುಂಬ ಖುಷಿ ಆಯ್ತು. ಹಂಗ ದೇವ್ರ ಕೈ ಮುಗ್ದು ಬಂದ್ವಿ. ಆಮೇಲೆ ನಮ್ಮ ಅಜ್ಜಿಯವರು ಎಲ್ಲರೂ ಇಲ್ಲಿ ಕುಂತಿದ್ರು. ನಮ್ಮ ಕುಮಾರ್ ಮಾಮ ಫೋನ್ ನೋಡ್ಕೊಂತ ಕುಂತಿತ್ತು. ಎಲ್ಲರೂ ನನ್ನ ಫೋಟೋ ತೆಗಿಯೋಕೆ ಶಾಂತಜ್ಜಿದು. ಆಮೇಲೆ ಫೋನ್ ಕೊಡ್ತು ಫೋಟೋ ತೆಗಿಯೋಕ್ಕಂತ. ಆಮೇಲೆ ಇಲ್ಲಿ ಕುತ್ಕೊಂಡ್ವಿ ನೋಡಿ. ಇವರೆಲ್ಲ ನಮ್ಮ ಫ್ಯಾಮಿಲಿ, ನಾವೆಲ್ಲ ನೋಡಿ. ಇದು ನಾನು, ಇದು ನಮ್ಮ ಅಣ್ಣ, ಇದು ಆಚೆ ಕಡೆ ಇರೋದು ಕುಮಾರ್ ಮಾಮ ನೋಡಿ. ನಾನು ಫೋಟೋ ತೆಗಿಯೋಕೆ ನಮ್ಮ ಅಣ್ಣ ಸಿಂಗಲ್ ಆಗಿ ಫೋಟೋ ತೆಗಿ ಅಂದ. ನಾನು ರಾಜ ಹುಲಿ ಥರ ತೆಗಿತಾನೆ ಅಂದೆ. ಒಂದು ತೆಗ್ದ್ವಿ, ತೋರಿಸ್ತೀನಿ ನೋಡಿ. ಈಗ ಬರುತ್ತೆ ನೋಡಿ ಫೋಟೋ. ನಮ್ಮಮ್ಮ ನಾನು ನೋಡ್ತೀವಿ ನೋಡಿ. ಇದೀನಿ ಫೋಟೋ ನಾನು ತೆಗ್ದಿರೋದು. ಸೂಪರ್ ಇದೆಯಲ್ಲ. ಆಮೇಲೆ ಹಂಪಿಗೆ ಹೋದ್ವಿ ದೇವಸ್ಥಾನಕ್ಕೆ. ಆಮೇಲೆ ಅಲ್ಲಿ ನನಗೆ ತುಂಬ ಖುಷಿ ಬಂತು. ಪವರು ಇತ್ತು ಸ್ವಲ್ಪ ನೋಡಿ, ಎಷ್ಟು ಚೆಂದಿದೆ. ತುಂಬ ಹಳೆ ದೇವಸ್ಥಾನ, ನೀವು ಹೋಗಿ ಬನ್ನಿ ನೋಡಿ. ಆಮೇಲೆ ಅಲ್ಲಿ ಮುಂದೆ ಬಸವಣ್ಣ ಬರುತ್ತೆ. ನಮ್ಮ ಅಣ್ಣ ಅದ್ರ ಕಿವಿಯಾಗಿ ಏನೋ ಹೇಳುತ್ತಾನೆ. ಆಮೇಲೆ ಇಲ್ಲಿ ತುಂಬ ಹಳೇದು. ನೀವು ಹೋಗಿ ಬನ್ನಿ ನೋಡಿ. ಫೋಟೋ ಬಂದೇ ಬಿಟ್ಟು ಏನ ಟಾಪರ್ ಬರಂಗ ಮಾಡಪ್ಪ ಅಂತ ಬೇಡ್ಕೊತ ಇದ್ದ ನೋಡಿ. ಆದ್ರೆ ಅವ್ನು ಟಾಪರೇ ಬರಲಿಲ್ಲ. ನಾನು ಡ್ಯಾನ್ಸ್ ಮಾಡ್ಕೊಂತ ಕುಣ್ಕೊಂತ ಫೋಟೋ ತೆಗಿಯೋಕಚ್ಚಿದ್ದೆ. ಇನ್ನೊಂದ್ಸಲಿ ಎಂಟ್ರಿ ಆದ ನಮ್ಮ ಬಾಸು ನೋಡಿ. ಆಂಜನೇಯ ನೋಡಿ, ತುಂಬ ಚಂದಿದೆ. ಆಮೇಲೆ ನಂಗೆ ಇಷ್ಟ ಆಗಿದ್ದು ಗಣಪಂದ ಒಂದು ಸತಿ ಹೋಗಿ ಬೇಡ್ಕೊಂಬಂದೆ, ಆದರೂ ಆಗಲೇ ಇಲ್ಲ. ಮತ್ತೊಂದು ಸತಿ ಹೋಗಿ ಬೇಡ್ಕೊಂಬಂದೆ. ಮತ್ತು ನೋಡಿ ಅಡ್ಡು ಬಿದ್ದು ಬಂದೆ. ನನಗೆ ಆಗಲಿಲ್ಲ. ನನಗೆ ತುಂಬ ಇಷ್ಟ ಗಣೇಶ. ಆಮೇಲೆ ಈಗ ಆಂಜನೇಯ ಬಂದು ಮತ್ತೊಂದು ಸಲ ನಮ್ಮ ಬಾಸು ಜಗದಂಬ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಲ್ ಇಚ್ಚಲ್ಕರಂಜಿ ಬಜರಂಗ್ ನೋಡಿ. ನನಗೆ ಖುಷಿ ಆಗಿತ್ತು. ಹಂಗೆ ಕಾಮಿಡಿ ಮಾಡ್ಕೊಂತ ಫೋಟೋ ತಕ್ಕೊಂಡಿದ್ದೆ ನೋಡಿ. ಇದು ನಮ್ಮ ಅಣ್ಣ. ಆಮೇಲೆ ನಾವು ಮುತ್ತು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಂಜನೇಯಂದು ಇದು ಇದೆಯಲ್ಲ ಪಿಕ್ಚರು.
ಅದನ್ನ ನೋಡಿ ಮುತ್ತು ಹುಡ್ಕ ಸ್ಟಾರ್ಟ್ ಮಾಡಿದ್ದು ನನ್ನ ಕರ್ಕೊಂಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವ್ರ ಮುತ್ತು ಹುಡ್ಕಿ ನನ್ನ ಸಾಕ ಮಾಡಿದವನು. ಆಮೇಲೆ ಮೀನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಮೀನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಬಿಟ್ಟವನ್ನ. ಆಮೇಲೆ ಅಲ್ಲಿ ಮೀನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಮ್ಮ ಬಾರ್ಲೆ ನಿನ್ ಕೆಲ್ಸ ಇಲ್ಲ ಅಂತ ಕರೀತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬರೀ. ಆಮೇಲೆ ನಾವು ಸೀದಾ ಇದು ಇದೆಯಲ್ಲ ಹೊಸಪೇಟೆ ಡ್ಯಾಮು, ಅಲ್ಲಿಗೆ ಹೋದ್ವಿ. ನೀರು ತುಂಬ ಕಡಿಮೆ ಇದ್ವು. ಇನ್ನೊಂದ್ಸಲಿ ಹೋಗಿ ಬರ್ತಿರಲ್ಲ ಅವಾಗ ತುಂಬ ಇರುತ್ತೆ. ತುಂಬ ಎಂಜಾಯ್ ಆಗುತ್ತೆ ನಿಮಗೆ. ಆಮೇಲೆ ಸೀದಾ ಪಾರ್ಕ್ ಒಳಗೆ ಎಂಟ್ರಿ ಆದ್ವಿ. ನೋಡಿ ಯಾವ ಥರ ಕಲರ್ ಲೈಟ್ ಬಿಡುತ್ತೆ. ಅಲ್ಲಿ ಮ್ಯಾಲೆ ಶಿವ ಕುಂತಿದ್ದಾನೆ. ಶಿವ ರಾಮ ಕುಂತಿದ್ದಾನೆ ಅಲ್ಲಿ. Wake up to reality. ನೋಡಿ ರಾಮ. ಆಮೇಲೆ ನೋಡಿ ಕಲರ್ ಲೈಟ್ ಬಿಡ್ತಿದ್ದಾರೆ. ಮಸ್ತ್ ಇದೆಯಲ್ಲ ನೋಡಿ. ರೇಂಬೋ ಥರ ಕಲರ್ ಲೈಟ್ ಬಿಡ್ತಿದೆ. ಇಪ್ಪಟ್ಟು ಕೆಳಗೆ ಹೋಗಿದ ಮೇಲೆ ಇನ್ನೊಂದು ಚಂದಿರೋದು ಬರುತ್ತೆ. ಇಲ್ಲಿ ಫಿಶ್ ಅವು ಇದ್ದಾವೆ ನೋಡಿ. ಇದು ರೇಂಬೋ ಥರ ಇದೆ ಸೇಮ್. ಯಾವ ಥರ ನೀರಿದೆ ನೋಡಿ. ಇಲ್ಲಿ ಒಂದು ಇದ್ರಾಗೆ ಒಂದು ಟೊಟ್ಟೈಲ್ ನೋಡಿದ್ವಿ, ಅದು ಆಮೆ. ಇಲ್ಲಿ ನೋಡಿ ನೀರು ಹೆಂಗೆ ಬರ್ತಿದೆ, ಅದು ಸೀದಾ ಆಚೆ ಕಡೆ ಲಿಫ್ಟ್ ಆಗ್ತಿದೆ ನೋಡಿ. ತುಂಬ ಪ್ಲೇಸ್ ತಂದಿದೆ. ಆಮೇಲೆ ಫಿಶ್ ನೋಡೋಕೆ ಕರ್ಕೊಂಡು ಹೋದ್ವು. ತುಂಬ ಚಂದಿತ್ತು. ಆಮೇಲೆ ನಾವು ಪಾರ್ಕ್ ಆಡಿದ್ವಿ. ಆಮೇಲೆ ನಮ್ಮ ಅಮ್ಮಂದು ಇದನ್ನು ಖಾಲಿ ಮಾಡಿದ್ವಿ ದುಡ್ಡು. ಆಮೇಲೆ ಛೋಟಾ ಭೀಮ್ ಪ್ಲೇನ್ನೇ ಆಟಾಡಿದ್ವಿ. ನಾನೊಂದು ಛೋಟಾ ಭೀಮ್ ಪ್ಲೇನ್ ಬಾಕ್ಸ್, ನಮ್ಮ ಅಣ್ಣೊಂದು ಛೋಟಾ ಭೀಮ್ ಬಾಕ್ಸ್ ಅಲ್ಲಿ ಕುಂತಿದ್ದ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.